ಬೆಳಗಾವಿಯ ವಕೀಲ ಸಂತೋಷ್ ಪಾಟೀಲ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೆ 14 ಲಕ್ಷ ಸುಪಾರಿ ನೀಡಿದ್ರಂತೆ 4 ವಕೀಲರು. ಹೌದು, ಬೆಳಗಾವಿಯ ವಕೀಲ ಸಂತೋಷ್ ಪಾಟೀಲ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕೊಲೆಗೆ 14 ಲಕ್ಷ ಸುಪಾರಿ ನೀಡಿದ್ರು 4 ವಕೀಲರು. ಬರ್ಬರ ಹತ್ಯೆಗೈದು ಮೃತದೇಹವನ್ನ ಸುಟ್ಟಿದ್ರು ಆರೋಪಿಗಳು. ಉತ್ತರ ಕನ್ನಡದ ರಾಮನಗರದಲ್ಲಿ ವಕೀಲರಾಗಿದ್ರು ಸಂತೋಷ್ ಪಾಟೀಲ್, ವಕೀಲ ಶಿವಾನಂದ್ ಪಾಟೀಲ್ ಸೇರಿ 4ರಿಂದ ಸುಪಾರಿಯನ್ನ ನೀಡಲಾಗಿತ್ತು. ಕೋಟ್ಯಾಂತರ ಬೆಲೆ ಬಾಳುವ 1.4 ಎಕರೆ ಜಮೀನಿಗಾಗಿ ಈ ಕೊಲೆ ನಡೆದಿರುವಂಥದ್ದು. ಇನ್ನು ರಾಯಭಾಗದಲ್ಲಿ ಇವರನ್ನ ಕಿಡ್ನಾಪ್ ಮಾಡಲಾಗಿತ್ತು. ಉತ್ತರ ಕನ್ನಡದ ರಾಮನಗರದಲ್ಲಿ ಈ ನ್ಯಾಯವಾದಿಯ ಕೊಲೆಯಾಗಿತ್ತು. ರಾಮನಗರ ಅರಣ್ಯ ಪ್ರದೇಶದಲ್ಲಿ ಬರ್ಬರವಾಗಿ ಹತ್ಯೆಗೈದು ಮೃತದೇಹವನ್ನು ಸುಟ್ಟಿದ್ರು ಆರೋಪಿಗಳು. ನ್ಯಾಯವಾದಿ ಕೊಲೆಗೆ 14 ಲಕ್ಷ ರೂಪಾಯಿ ಸುಪಾರಿಯನ್ನ ನೀಡಿದ್ರಂತೆ ಈ 4 ವಕೀಲರು. ವಕೀಲನ ಕಗ್ಗೊಲೆಗೆ ಕಾರಣವಾಯಿತು ಕೋಟ್ಯಾಂತರ ಬೆಲೆ ಬಾಳುವ 1.4 ಎಕರೆ ಜಮೀನು. ರಾಯಭಾಗ ಪಟ್ಟಣದಲ್ಲಿ ಸಂತೋಷ್ ಪಾಟೀಲ್ ಅವರನ್ನು ಅಪಹರಿಸಿ ಕೊಲೆ ಮಾಡಿದ್ದಾರೆ ಆರೋಪಿಗಳು. ರಾಯಭಾಗ ಪಟ್ಟಣದ ನ್ಯಾಯವಾದಿ ಶಿವಾನಂದ್ ಪಾಟೀಲ್ ಸೇರಿ 4ರಿಂದ ಈ ಕೃತ್ಯ ಆಗಿರುವಂಥದ್ದು. ಬೆಳಗಾವಿಯ ವಕೀಲ ಸಂತೋಷ್ ಪಾಟೀಲ್ ಕೇಸ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೆ 14 ಲಕ್ಷ ಸುಪಾರಿಯನ್ನ ನೀಡಿದ್ರಂತೆ 4 ವಕೀಲರು. ಬರ್ಬರವಾಗಿ ಇವರನ್ನ ಹತ್ಯೆಗೈದು ಮೃತದೇಹವನ್ನ ಸುಟ್ಟಿದ್ರು ಆರೋಪಿಗಳು. ಉತ್ತರ ಕನ್ನಡದ ರಾಮನಗರದಲ್ಲಿ ವಕೀಲರಾಗಿದ್ರು ಸಂತೋಷ್ ಪಾಟೀಲ್. ಇನ್ನು ಇವರನ್ನ ವಕೀಲ ಶಿವಾನಂದ್ ಪಾಟೀಲ್ ಸೇರಿ 4ರಿಂದ ಸುಪಾರಿಯನ್ನ ನೀಡಲಾಗಿತ್ತು. ಇನ್ನು ಈ ಕೊಲೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಕೋಟ್ಯಾಂತರ ಬೆಲೆ ಬಾಳುವ 1.4 ಎಕರೆ ಜಮೀನಿಗಾಗಿ ಈ ಕೊಲೆ ನಡೆದಿರುವಂಥದ್ದು. ಇನ್ನು ರಾಯಭಾಗದಲ್ಲಿ ಸಂತೋಷ್ ಪಾಟೀಲ್ ಅವರನ್ನ ಕಿಡ್ನಾಪ್ ಮಾಡಲಾಗಿತ್ತು. ನಂತರ ಉತ್ತರ ಕನ್ನಡದ ರಾಮನಗರದಲ್ಲಿ ಇವರನ್ನ ಕೊಲೆ ಮಾಡಲಾಗಿದೆ. ರಾಮನಗರ ಅರಣ್ಯ ಪ್ರದೇಶದಲ್ಲಿ ಬರ್ಬರವಾಗಿ ಹತ್ಯೆಗೈದು ಮೃತದೇಹವನ್ನ ಸುಟ್ಟಿದ್ರು ಆರೋಪಿಗಳು. ಇವರ ಕೊಲೆಗೆ 14 ಲಕ್ಷ ಸುಪಾರಿಯನ್ನ ಕೂಡ ನೀಡಿದ್ರಂತೆ 4 ವಕೀಲರು. ವಕೀಲನ ಕಗ್ಗೊಲೆಗೆ ಕಾರಣವಾಯಿತು ಕೋಟ್ಯಾಂತರ ಬೆಲೆ ಬಾಳುವ 1.4 ಎಕರೆ ಜಮೀನು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಬಾಳಪ್ಪ, ಈಗ ಬೆಳಗಾವಿಯ ಈ ಲಾಯರ್ ಸಂತೋಷ್ ಪಾಟೀಲ್ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ವಕೀಲರೇ ಸೇರ್ಕೊಂಡು ಸುಪಾರಿಯನ್ನ ನೀಡಿ ಇವರನ್ನ ಬರ್ಬರವಾಗಿ ಹತ್ಯೆಗೈದು ಮೃತದೇಹವನ್ನ ಸುಟ್ಟು ಹಾಕಿರುವಂಥದ್ದು. ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ ಏನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮದ ಏನು ಸಂತೋಷ್ ಪಾಟೀಲ್ ಕೊಲೆ ಪ್ರಕರಣ ಹತ್ಯೆ, ಇವು 4 ಜನ ಲಾಯರ್ಗಳು ಸೇರಿ ಒಂದು ಕೊಲೆ ಮಾಡಿದ ಪ್ರಮುಖ ಆರೋಪಿಗಳಾಗಿದ್ದಾರೆ. 4 ಜನ ಲಾಯರ್ಗಳೇ ಆಗಿದ್ದಾರೆ. ಪ್ರಮುಖ ಲಾಯರ್ಗಳಾಗಿ ಲಾಯರ್ ಚೇಂಬರ್ ಅಧ್ಯಕ್ಷರಾಗಿದ್ರು ಶಿವನಗೌಡ ಪಾಟೀಲ್ ಅಂತೇಳಿ. ಅವರೇ ಮೊದಲ A1 ಆರೋಪ ಆಗಿರ್ತಾರೆ. ಅವರು 14 ಲಕ್ಷ ರೂಪಾಯಿಗೆ ಒಂದು ಸುಪಾರಿ ಕೂಡ ಕೊಟ್ಟಿರ್ತಾರೆ. ಆ ಸುಪಾರಿ ಏನು ಕೊಟ್ಟಕ್ಕಂತ ಏನು ಬೆಳಗಾವಿ ಮೂಲದ ವ್ಯಕ್ತಿಗಳು ಸುಪಾರಿಯನ್ನು ತೆಗೆದುಕೊಂಡಿರ್ತಾರೆ. ಬೆಳಗಾವಿ ತಾಲೂಕಿನ ಮೂಲದ ಅವರು ಏನು ಒಂದು ಸುಪಾರಿಯನ್ನು ತೆಗೆದುಕೊಂಡಿರ್ತಾರೆ. 14 ಲಕ್ಷಕ್ಕೆ ಅದು ಮಾತುಕತೆ ಕೂಡ ಆಗಿರುತ್ತೆ. ಆ ಮಾತುಕತೆಯ ಪ್ರಕಾರ ಏನು ಆತನ ಸಂತೋಷ್ ಪಾಟೀಲ್ನನ್ನು ಮಧ್ಯದಲ್ಲಿ ಏನೋ ಒಂದು ಕಿಡ್ನಾಪ್ ಮಾಡುವಂತ ಕೆಲಸ ಮಾಡ್ತಾರೆ. ಕಿಡ್ನಾಪ್ ಮಾಡಿಕೊಂಡು ಕಾರವಾರ ಜಿಲ್ಲೆ ದಾಟಿ ರಾಮನಗರಕ್ಕೆ ಹೋಗಿ ಒಂದು ಕಾಡಿನಲ್ಲಿ ಸುಟ್ಟು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ತರ ಎವಿಡೆನ್ಸ್ ಸಿಗಬಾರ್ದು ಅಂತ ಹೇಳಿ ಅಲ್ಲಿ ಸುಟ್ಟು ಹಾಕಿದ್ದಾರೆ. ಆದರೆ ಪೊಲೀಸರು ಕುಲಂಕುಷವಾಗಿ 2 ತಿಂಗಳ ಸತತವಾಗಿ 4 ಟೀಮ್ಗಳನ್ನು ತೆಗೆದುಕೊಂಡು ಇದನ್ನು ಕುಲಂಕುಷವಾಗಿ ಸೂಕ್ಷ್ಮತೆಯಾಗಿ ತನಿಖೆ ಮಾಡಿದ್ದಾರೆ. 48 ಮೃತದೇಹ ಸಿಕ್ಕ 48 ಗಂಟೆಗಳ ಕಾಲದಲ್ಲಿ ಒಂದು FSL ವರದಿಯನ್ನು ತೆಗೆದುಕೊಳ್ಳೋಕೆ ಪೊಲೀಸರು ಹರಸಾಹಸ ಮಾಡಿ ಮೇಲಾಧಿಕಾರಿಗಳಿಗೆ ಈ ವಿಷಯವನ್ನು ಮುಟ್ಟಿಸಿ ಒಂದು FSL ವರದಿ ಸಂತೋಷ್ ಪಾಟೀಲ್ ಇದು DNA ಅಂತ ಒಂದು ಪ್ರಮುಖ ತಿಳಿದುಕೊಂಡಿದ್ದಾರೆ. ಇನ್ನು ಪ್ರಾಣಿದು ಅಥವಾ ಏನು ಸಂತೋಷ್ ಪಾಟೀಲ್ ಅನ್ನೊಂದು ಏನು ಕನ್ಫರ್ಮೇಶನ್ಗಾಗಿ DNA 48 ಗಂಟೆಗಳ ಒಳಗಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ 48 ಗಂಟೆ ಒಳಗಾಗಿ ತೆಗೆದುಕೊಳ್ಬೇಕಾದ್ರೆ ಪ್ರಮುಖವಾಗಿ ಏನ್ ಕಾರಣ ಅಂದ್ರೆ ಇದು ಮೇಜರ್ ಕೇಸ್ ಆಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಮತ್ತು ಸಾಕಷ್ಟು ಆಗಿತ್ತು. ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಕೊಲೆ ಪ್ರಕರಣ ಕೇಸಿಂದ ಕೂಡ ಬಂದಿತ್ತು. ಹೀಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೊಲೆ ಪ್ರಕರಣವನ್ನು 4 ಟೀಮ್ಗಳನ್ನು ರಚನೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. 8 ಜನ ಆರೋಪಿಗಳು ಕೂಡ ಇದ್ದಿದ್ದಾರೆ. ಬೆಳಗಾವಿ ಮೂಲದ ನಂದೀಶನು ಏನಿದ್ದಾನೆ 14 ಲಕ್ಷಕ್ಕೆ ಸುಪಾರಿಯನ್ನು ತೆಗೆದುಕೊಂಡಿದ್ದಾನು ಅದು ಕೂಡ ಗೊತ್ತಾಗಿದೆ. ನಂದೀಶನ ಮೂಲಕ ಏನು ಈ ಸುಪಾರಿ ಯಾರು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಕಲೆ ಹಾಕಿ ಪೊಲೀಸರು ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿರ್ತಕ್ಕಂಥ ಶಿವಗೌಡ ಪಾಟೀಲ್ ಇದಕ್ಕೆಲ್ಲ ಮೂಲ ಕಾರಣ ಇದೇ ಸಂತೋಷ್ ಪಾಟೀಲ್. ಯಾಕಂದರೆ ಅಣ್ಣ ಸತ್ತ ಮೇಲೆ ಸ್ವತಃ ನಿಂತು ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ಮಾಡ್ತಾ ಇರ್ತಕ್ಕಂಥವನು ಸಂತೋಷ್ ಪಾಟೀಲ್. ಮತ್ತು ಈ ಜಮೀನು ಕೂಡ ತನ್ನ ಕೈಯಿಂದ ಈಗಾಗಲೇ 6 ಸೈಟ್ ತಪ್ಪೋಗಿದೆ. ಇವನ್ನ ಹೀಗೆ ಬಿಟ್ಟರೆ ಇದು ಇನ್ನೂ 1 ಎಕರೆ 4 ಜಮೀನು ಅದು ನಗರದ ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅದರ ವ್ಯಾಲ್ಯೂ ಕೂಡ ಸುಮಾರು 1 ಕೋಟಿ ಅಷ್ಟಿದೆ. ಇವನ್ನ ಹೀಗೆ ಬಿಟ್ಟರೆ
ಈ ಜಮೀನು ಕೂಡ ನಾನು ಕಳ್ಕೊತೀನಿ ಅಂದ್ಕೊಂಡು ಅವನ ಕೊಲೆಗೆ ಮುಖ್ಯ ಸಂಚನ ರೂಪಿಸಿ ಉಳಿದವರಿಗೆ ಹೇಳ್ತಾನೆ ಮತ್ತು ಉಳಿದವರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ತುಂಬ ಬೇಜಾರಿನ ಸಂಗತಿ ಏನಂದರೆ, ಒಂದು ಸುಶಿಕ್ಷಿತ ಸಮಾಜದಲ್ಲಿ ಇದ್ಕೊಂಡು, ಒಂದು ನಾಗರಿಕ ಸಮಾಜದಲ್ಲಿ ಇದ್ಕೊಂಡು ಕಾನೂನನ್ನು ಸಂರಕ್ಷಣೆ ಮಾಡಿರಬೇಕಾದಂಥ ಈ 4 ಲಾಯರ್ಗಳು ಸೇರಿಕೊಂಡು ಮತ್ತೊಬ್ಬ ಲಾಯರ್ನ ಕೊಲೆಗೆ ಕಾರಣೀಕರ್ತರಾಗಿದ್ದಾರೆ. ಈಗಾಗಲೇ ನಾವು ಕಾನೂನು ಪ್ರಕಾರ ಈ ಒಟ್ಟು 10 ಜನ ಆರೋಪಿತರಲ್ಲಿ 8 ಜನರನ್ನ ಮುಖ್ಯ ಆರೋಪಿಗಳನ್ನ ಬಂಧಿಸಿ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 2 ಆರೋಪಿಗಳು ಮಹಾವೀರ್ ಹಂಜೆ ಮತ್ತು ನಾಗರಾಜ್ ನಾಯ್ಕ್ ಇಬ್ಬರು ತಲೆಮರೆಸ್ಕೊಂಡಿದ್ದಾರೆ. ಅವರು ಕೂಡ ಶೀಘ್ರದಲ್ಲೇ ಬಂಧಿಸಿ ಮುಂದಿನ ಘಟನಾ